Our little ones have shown that love can be expressed even through the dance and music. Now, ಸಭೆಯಲ್ಲಿ ಆಸೀನರಾಗಿರುವ ಇನ್ಸ್ಪೆಕ್ಟರ್ ಅವರೇ ಹಾಗೂ ಪ್ರಿನ್ಸಿಪಾಲ್ ಅವರೇ ಹಾಗೂ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಕುಟುಂಬದ ಹಿರಿಯ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ ಹಾಗೂ ಶಿಕ್ಷಕ ಬಂಧುಗಳೇ ಮತ್ತು ಶಿಕ್ಷಕೇತರ ಬಂಧುಗಳೇ, ಏನು ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ನಮ್ಮ ಸ್ಕೂಲ್ನಲ್ಲಿ ಅನ್ಕೋಬೇಕು, ಅದನ್ನು ಮಾಡ್ತೀವಿ ಅಂತ ಹೇಳುವಾಗ ತುಂಬ ಖುಷಿಯಿಂದ ಮಾಡಿ ಏನು ತಾವು ಆ ಉದ್ದೇಶ ಇಟ್ಕೊಂಡಿದ್ದೀರಿ. ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಮನೆಯಲ್ಲಿ ಯಾವತ್ತೂ ಒಂದು ಒಟ್ಟು ಕುಟುಂಬದಲ್ಲಿ ತಂದೆ ತಾಯಿಗಳ ಅಷ್ಟೇ ಇದ್ರೆ ಸಾಲಿಕ್ಕಿಲ್ಲ. ತಂದೆ ತಾಯಿಗಳನ್ನ ಸನ್ಮಾರ್ಗದಲ್ಲಿ ನಡೆಸುವಂಥ ಒಂದು ಹಿರಿ ಜೀವಗಳು ಮನೇಲಿ ಇರಬೇಕು. ಜೊತೆಗೆ ಹಿರಿ ಜೀವಗಳು ತಮ್ಮ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸಿದಾಗೆ ಮೊಮ್ಮಕ್ಕಳು ಕೂಡ ಸನ್ಮಾರ್ಗದಲ್ಲಾಗಲಿ, ಅವರು ಒಳ್ಳೇದಾಗಲಿ, ಅವ್ರಿಗೂ ಎಜುಕೇಷನ್ ಆಗಲಿ ಅಂತ ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬದಿಗೊತ್ತಿ ಅವರು ಪ್ರತಿದಿನ ಕೂಡ ಅವರು ಶ್ರಮಿಸ್ತಿರ್ತಾರೆ. ಸೊ ಅವ್ರನ್ನು ಕರೆಯೋದು ಸಂದರ್ಭ ಬಂದಿದೆ, ಶಾಲೆಗೆ ಆ ಸಂದರ್ಭ ಬಂದಿರೋದ್ರಿಂದ ತಮ್ಮೆಲ್ಲರನ್ನು ಪ್ರೀತಿಯಿಂದ ಇವತ್ತು ನನ್ನ ಹಿರಿಯ ಅಧಿಕಾರಿಗಳ ಪರವಾಗಿ, ಪೊಲೀಸ್ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಪಡೆಯ ಅಧಿಕಾರಿ ಸಿಬ್ಬಂದಿಯವರ ಪರವಾಗಿ ಎಲ್ಲ ಏನು ಕುಟುಂಬದ ಹಿರಿಯ ಜನ ಬಂದಿದ್ದೀರಿ, ಅಜ್ಜಿ ತಾತ ಆಗ್ಬೋದು, ಹೀಗೆ ಅತ್ತೆ ಮಾವ ಆಗ್ಬೋದು, ಯಾವುದೇ ಹಿರಿಯ ಜೀವಗಳನ್ನು ಕೂಡ ನಾವು ನೆನೆಸ್ಕೊಂಡು ಏನು ಇವತ್ತು ನಮ್ಮ ಸ್ಕೂಲ್ಗೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ತಾವೇನು ಮಕ್ಕಳ ಜೊತೆ ಕಾಲ ಕಳೀಲಿಕ್ಕೆ, ಆಟ ಆಡಲಿಕ್ಕೆ ಬಂದಿದ್ದೀರಿ, ಅದೆಲ್ಲವನ್ನು ಮುಕ್ತ ಮನಸ್ಸಿಂದ ಮಾಡಿಕೊಂಡು ಮುಕ್ತ ಮನಸ್ಸಿಂದ ಖುಷಿಯಿಂದ ಇದ್ದು ತಮ್ಮ ಜೀವನದ ಒಂದು ಸಂತೋಷದ ದಿನ ಈ ದಿನ ಅಂತ ಪರಿಗಣಿಸಿ ಅದನ್ನು ಖುಷಿಯಿಂದ ಇದ್ದು ತಾವೆಲ್ಲ ಹೊರಡಬೇಕು. ನನಗೆ ಕಾರ್ಯನಿಮಿತ್ತ ನನಗೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಾಗನಹಳ್ಳಿಯಲ್ಲಿ ನನಗೀಗ ಸಬ್ ಇನ್ಸ್ಪೆಕ್ಟರ್ಸ್ಗೆ ಪಾಠ ಮಾಡಲಿಕ್ಕಿದೆ. ಸೊ ಆ ಕಾರಣಕ್ಕೋಸ್ಕರ ನಾನು ಪೂರ್ವ ನಿಯೋಜಿತ ಕಾರ್ಯಕ್ರಮ, ನಾನು ಅಲ್ಲಿಗೆ ಇಡೀ ಒಂದು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿ ಇರಬೇಕಾಗ್ತದೆ. ಸೊ ಆ ಕಾರಣಕ್ಕೆ ನಾನು ನಮ್ಮೆಲ್ಲರಲ್ಲಿ ಕ್ಷಮೆ ಇರಲಿ. ನಾನು ತಮ್ಮೆಲ್ಲರನ್ನು ಬಿಟ್ಟು ಅಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂದರೆ ಇದು ಒಂದು ತಿಂಗಳ ಇವಾಗಲೇ ಪ್ಲಾನ್ ಆಗಿದ್ದಂಥ ಕಾರ್ಯಕ್ರಮ ಅಂದರೆ ಇದು ಪಾಠ. ಸೊ ಆ ಕಾರಣಕ್ಕೆ ನಾನು ಹೊರಟಿದ್ದೀನಿ. ತಾವೆಲ್ಲರೂ ನಮ್ಮ ಇನ್ಸ್ಪೆಕ್ಟರ್ ಅವರು ಇರ್ತಾರೆ, ನಮ್ಮ ಪ್ರಿನ್ಸಿಪಾಲ್ ಅವರು ಇರ್ತಾರೆ, ತಾವೆಲ್ಲರೂ ನಮ್ಮ ಮೊಮ್ಮಕ್ಕಳು ನಮ್ಮ ಜೊತೆ ಮತ್ತು ನಮ್ಮ ಟೀಚರ್ಸು ತಮಗೆಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅದೆಲ್ಲವನ್ನು ಖುಷಿಯಿಂದ ಮಾಡಿ ಇವ್ರಿಗೇನಾದರೂ ಜ್ಯೂಸ್ ಏನಾದರೂ ಟೀ ಕಾಫಿ ಜ್ಯೂಸ್ ಏನಾದರೆ ಮಾಡಿ ಆತಿಥ್ಯವನ್ನು ಸ್ವೀಕರಿಸಿ ತಮ್ಮೆಲ್ಲರ ಪ್ರೀತಿ ಈ ಶಾಲೆ ಮೇಲೆ ಇರಲಿ. ಮಕ್ಕಳನ್ನ ಬಹು ಶಿಸ್ತಿನಿಂದ ಈ ಕಡೆ ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ದೀರಿ. ಎಲ್ಲವನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಮ್ಮ ಕಲಬುರಗಿ PPS, ಬೆಂಗಳೂರಿನ PPS ಬಿಟ್ಟರೆ ನಂತರದ ಸ್ಥಾನದಲ್ಲಿ ನಾವು ಇದ್ದೀವಿ. ಸೊ ಇನ್ನೂ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Nani, welcome to our school. Dada, dadi, nana, nani, welcome to our school. तुम भी खुश हो, हम भी खुश है सारा स्कूल. तुम भी खुश हो, हम भी खुश है सारा स्कूल. मेरी जिंदगी में आप बड़े अनमोल, मेरी इस जिंदगी में आप बड़े अनमोल. हमको अच्छे लगते हैं आपके मीठे बोल, हमको अच्छे लगते हैं आपके मीठे बोल. दादा दादी नाना नानी, वेलकम टू आवर स्कूल. दादा दादी नाना नानी, वेलकम टू आवर स्कूल.
तुम भी खुश हो हम भी खुश है सारा स्कूल। तुम भी खुश हो हम भी खुश है सारा स्कूल। मम्मी पापा कभी हमें जो डांट भी देते हैं, मम्मी पापा कभी हमें जो डांट भी देते हैं, दादाजी फिर हमको अपने गोद में लेते हैं, दादाजी फिर हमको अपने गोद में लेते हैं। दादा डांटते हैं बच्चों की बन जाते हैं, समझाते सहलाते हैं। ಎಲ್ಲರಿಗೂ ನಮಸ್ಕಾರಗಳು. ಇದು 5 ವರ್ಷದ ಒಂದು ಪುಟ್ಟ ಮಗಳಾದ ದೀಪಳ ಕತೆ. ಅವಳು ಅವಳ ತಂದೆ ತಾಯಿ ಹಾಗೂ ಅವಳ ಅಜ್ಜ ಅಜ್ಜಿಯರೊಡನೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಳು. ಅವಳ ತಂದೆ ತಾಯಿ ಉದ್ಯೋಗಸ್ಥರಾಗಿದ್ದರಿಂದ ಅವಳ ಪೋಷಣೆ ಹಾಗೂ ಲಾಲನೆ ಪಾಲನೆ ಅವಳ ತಾತ ಮತ್ತು ಅಜ್ಜಿಯ ಮೇಲೆ ಬಿತ್ತು. ಇದರಿಂದ ದೀಪಳು ಅವಳ ತಾತ ಅಜ್ಜಿಯ ಮೇಲೆ ತುಂಬ ಹತ್ತಿರದಿಂದ ಬೆಳೆದಳು. ಶಾಲೆಗೆ ತಯಾರು ಆಗುವುದು, ಓದಿಸುವುದು ಹಾಗೂ ಕತೆ ಹೇಳುವುದು ಇವೆಲ್ಲವೂ ತಾತ ಅಜ್ಜಿಯ ಪ್ರೀತಿಯ ಒಂದು ಭಾಗ ಇದೆ. ಈ ಪ್ರೀತಿಯ ಬಂಧನವನ್ನು ನಿಮ್ಮ ಮುಂದೆ ತೋರಿಸುವ ಒಂದು ಕಿರು ನಾಟಕದ ಮೂಲಕ ನಿಮ್ಮ ಮುಂದೆ ನಾವು ತೋರಿಸುತ್ತೇವೆ. ಹಾಗೂ ಈ ನಾಟಕದ ಹೆಸರು ಪ್ರೀತಿಯ ಗೂಡಿನ ಕತೆ. ಬನ್ನಿ ಈ ನಾಟಕವನ್ನು ನೋಡೋಣ. संध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. ಮಗಳೇ ದೀಪ, ಬೇಗ ಎದ್ದೇಳಮ್ಮ, ನಿನ್ನ ಶಾಲೆಗೆ ತಡವಾಗುತ್ತೆ. ಅಜ್ಜಿ ಇವತ್ತು ನೀನೇ ಶಾಲೆಗೆ ಹೋಗು, ನನಗೆ ನಿದ್ದೆ ಬರುತ್ತಿದೆ. ಅಯ್ಯೋ ದೇವರೇ, ಇವತ್ತು ಮತ್ತೆ ಅವಳ ನಾಟಕ ಶುರುವಾಯಿತು. ಎದ್ದೇಳು ಮಗಳೇ, ಇವತ್ತು ನೀನೇ ಶಾಲೆಗೆ ಹೋಗಬೇಕು. Brush, brush, brush your teeth, brush it every day. Father, mother, brother, sister, brush it every day. Brush, brush, brush your teeth, brush it every day. Father, mother, brother, sister, brush it every day. Wash, wash, wash your face, wash it every day. Father, mother, brother, sister, wash it every day. Wash, wash, wash your face, wash it every day. Father, mother, brother, sister, wash it every day. Comb your hair, comb it every day. Father, mother, brother, sister, comb it every day. ದೀಪ ಮಗಳೇ, ತಯಾರ, ನಿನ್ನ ಶಾಲೆಗೆ ಹೋಗುವ ಸಮಯ ಆಯ್ತು. ಒಂದೇ ನಿಮಿಷ ತಾತ, ಹೀಗೆ ಬರುತ್ತೇನೆ. ಬೇಗ ಮಾಡು ಮಗಳೇ, ಆಗಲೇ ಶಾಲೆಗೆ ತಡವಾಗಿದೆ. ನೋಡು ತಾತ, ನಾನು ಬಂದುಬಿಟ್ಟೆ, ಹೀಗೆ ಹೋಗೋಣ. ದೀಪ, ನಾನು ನಿನ್ನ ಕೆಲಸ ನೋಡಿ ಅಂಜ್ಬಿಟ್ಟೆ ಮಗಳೇ. ತಾತ, ಮೊದಲೊಂದು ಕತೆ ಹೇಳು, ಆಮೇಲೆ ಶಾಲೆಗೆ ಹೋಗೋಣ. ಈಗ ಬೇಡ ಮಗಳೇ, ಈಗ ಮೊದಲು ಶಾಲೆಗೆ ಹೋಗೋಣ. ಸಂಜೆ ಬಂದ್ಬಿಟ್ಟು ನಾನು ನಿನಗೆ ಕತೆ ಹೇಳ್ತೀನಂತ. यारों से मिलने हम थक के निकले, सवेरे सवेरे चले
हम मर्जी से चले हम बादल सा गरजे हम सावन सा बरसे सूरज सा चमके हम स्कूल चले हम ಸೊಸೆ ಒಂದು ಕಪ್ ಚಾ ಕೊಡಮ್ಮ. ಸೊಸೆ ಒಂದು ಕಪ್ ಚಾ ಕೊಡಮ್ಮ. ಅಯ್ಯೋ ಸೊಸೆ ಒಂದು ಕಪ್ ಚಾ ಕೊಡಮ್ಮ. ಅಯ್ಯೋ ದೇವರೇ, ಈ ಮುದುಕಿ ದಿನಾಲು ಚಾಯ್ ಚಾಯ್ ಅಂತ ನನ್ನ ತಲೆ ತಿಂತಾಳೆ. ನಾನು ಮಾಡಲ್ಲ, ಬೇಕಾದ್ರೆ ಮಾಡ್ಕೋ. ಹೀಗೆ ಹೇಳಬೇಡ ಸೊಸೆ, ನಾನೇನು ನಿನ್ನ ಸಂಪತ್ನ ಕೇಳಿದೆ, ಒಂದು ಕಪ್ ಚಾಯ್ ಅಷ್ಟೇ. ನಾನು ನನ್ನ ಕೈಯಿಂದ ಮಾಡಲ್ಲ, ಬೇಕಾದ್ರೆ ಮಾಡ್ಕೋ. ಇರಲಿ ಬಿಡು ಸೊಸೆ, ಆದ್ರೆ ದೇವ್ರ ಪೂಜೆ ಮಾಡ್ಕೋ. ಅಯ್ಯೋ ನನಗೆ ತುಂಬಾ ಬಿಸಿ, ನೀನು ಮಾಡ್ಕೋ, ನಾನು ಮಾಡಲ್ಲ. ಇರಲಿ ಬಿಡಮ್ಮ, ನಾನೇ ಮಾಡ್ತೀನಿ. राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಏ ಮುದುಕಿ, ನೀನು ದಿನಾಲು ಪೂಜೆ ಮಾಡ್ತಾ ಹಾಡ್ತಾ ಇದೀಯಾ? ನಿನಗೆ ಕಾಣಲ್ವಾ ನಾನು ಎಷ್ಟು ಬಿಸಿ ಅಂತ? ಅತ್ತೆ, ಪ್ಲೀಸ್ ಸ್ಟಾಪ್ ಇಟ್, ಇಟ್ ಈಸ್ ವೆರಿ ನಾಯ್ಸಿ. ಶ್ಯಾಮ್, ಶ್ಯಾಮ್, ಟೆಲ್ ಟು ಯುವರ್ ಮದರ್ ಟು ಸ್ಟಾಪ್ ದಿಸ್ ನಾನ್ಸೆನ್ಸ್. ಏನಾಗಿದೆ ನಿಧಿ? ಕೂಲ್ ಡೌನ್. ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ ಅಷ್ಟೇ. ನಾನು ನಮ್ಮ ಮನೆಯಲ್ಲಿ ಸಂತೋಷವಾಗಿ ಇರಬೇಕು. ಅಮ್ಮ, ನಾವು ಈಗ ಆಧುನಿಕ ಕಾಲದಲ್ಲಿದ್ದೇವೆ. ಈ ಪೂಜೆಗಳಿಂದ ಏನೂ ಆಗೋದಿಲ್ಲ, ಸುಮ್ಮನೆ ಸಮಯ ವ್ಯರ್ಥ ಆಗುತ್ತದೆ. ಹೀಗೆ ಹೇಳಬೇಡ ಮಗನೇ, ಪೂಜೆ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೂ ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಓ ಪಪ್ಪಾ, ಪ್ಲೀಸ್ ಸ್ಟಾಪ್ ಯುವರ್ ಲೆಕ್ಚರ್. ಶ್ಯಾಮ್, ಇವರಿಬ್ಬರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡಿ. ಅದೇಗಾಗುತ್ತೆ? ಇವರು ನನ್ನ ಅಪ್ಪ ಅಮ್ಮ. ನಾನು ನನ್ನ ಮಗಳು ಬೇಕಾ ಅಥವಾ ನಿಮ್ಮ ತಂದೆ ತಾಯಿ ಬೇಕಾ? ನನಗೆ ಇಬ್ಬರು ಬೇಕು. ನೀವು ಇಬ್ಬರಲ್ಲಿ ಯಾವರ ಒಬ್ಬರನ್ನು ಮನೆಗಿರಬೇಕು, ನಾನು ಇಲ್ಲಾದ್ರೆ ನಿಮ್ಮ ಅಪ್ಪ ಅಮ್ಮ. ಆಯ್ತು, ನಾನು ಇವರಿಬ್ಬರನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡುತ್ತೇನೆ. ಸರಿ. ಶಿವಾಯನೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಹಾಲು ಕುಡಿದರೋ ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ತಾಯಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾತ, ಅಜ್ಜಿ,
ಸಮಾಧಾನ ಮಾಡಿಕೋ ಮಗು. ನಿಧಿ, ನಮ್ಮ ಮಗಳು ದೀಪ ತಾತ ಅಜ್ಜಿ ಇಲ್ಲಂದರೆ ಅವಳು ಇರಲಾರಳು. ನಾವು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೇವೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಈಗ ನೀವು ಅವರನ್ನು ಕರೆದುಕೊಂಡು ಬನ್ನಿ. ಆಯ್ತು, ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗ ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ಅಜ್ಜಾಲಜ್ಞರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲತ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ನುಡಿದರೋ ಅಮ್ಮ ನೀನೇ ದೈವ ಅಂತ ನಂಬುತ್ತಿದರೋ. ಒಟ್ಟಿನ ಬಾಳು ಇವೆಲ್ಲವೇ ಒಂದು ಕುಟುಂಬದ ನಿಜವಾದ ಆಧಾರ. ತಾತ ಅಜ್ಜಿ ನಮ್ಮೆಲ್ಲರ ಹಳೆಯ ಕಾಲಿನ ಶಿಲ್ಪಿಗಳು. ಅವರನ್ನು ನಾವು ಗೌರವಿಸಬೇಕು ಮತ್ತು ಅವರಿಂದ ನಾವು ಜೀವನದ ಮೌಲ್ಯಗಳನ್ನು ಕಲಿಯಬೇಕು. ನಿಮ್ಮೆಲ್ಲರಿಗೂ ನಮ್ಮ ಈ ಸಣ್ಣ ನಾಟಕವನ್ನು ನೋಡಿದ ನಿಮ್ಮೆಲ್ಲರಿಗೂ ಅನಂತವಾದ ಧನ್ಯವಾದಗಳು.
ಅವರೇ, ಗೌರವಾನ್ವಿತ ಶಿಕ್ಷಕರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಮತ್ತು ನಮ್ಮ ಜೀವನದ ಬೆಳಕಾದ ಅಜ್ಜ ಅಜ್ಜಿಗಳು, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇಂದು ನಾವು ಇಲ್ಲಿ ಸೇರಿರುವುದು ಒಂದು ವಿಶಿಷ್ಟ ದಿನದ ಆಚರಣೆ, ಅದು ಅಜ್ಜ ಅಜ್ಜಿ ದಿನ. ಈ ದಿನವು ಪ್ರೀತಿಯ, ಕಾಳಜಿಯ, ಅನುಭವದ, ಸಹನೆಯ ಮತ್ತು ಅಮಿತವಾದ ಸೌಹಾರ್ದದ ಹಬ್ಬವಾಗಿದೆ. ಅಜ್ಜಿ ಅಜ್ಜಿಗಳು ನಮ್ಮ ಜೀವನದ ಮೊದಲ ಪಾಠಶಾಲೆಯ ಶಿಕ್ಷಕರು. ಅವರ ಕಥೆಗಳಲ್ಲಿ ಬೆಳೆಯುತ್ತೇವೆ, ಅವರ ಆಶೀರ್ವಾದಗಳಲ್ಲಿ ನಿಲ್ಲುತ್ತೇವೆ. ಅವರ ಮಡಿಲು ಒಂದು ಶಾಂತಿಯ ಮಂದಿರ, ಅವರ ನಗು ನಮ್ಮ ಮನದ ಮಳೆಗಾಲ. ಅವರು ನಮಗೆ ಕೇವಲ ಕಥೆಗಳಷ್ಟೇ ಹೇಳುವುದಿಲ್ಲ, ಜೀವನದ ಮೌಲ್ಯವನ್ನು, ಸಂಸ್ಕಾರವನ್ನು, ಮಾನವೀಯತೆಯನ್ನು ಕಲಿಸುತ್ತಾರೆ. ಅವರ ಬೆಚ್ಚಗಿನ ಕೈಗಳು ನಮ್ಮ ಬಾಲ್ಯದ ಕಾವಲುಗಳು. ಅವರ ಪ್ರೀತಿ ಯಾವಾಗಲೂ ನಿರೀಕ್ಷೆ ಇಲ್ಲದ ಶಾಶ್ವತವಾದ ಉಡುಗೊರೆ. ಇಂದು ನಾವು ಬೆಳೆಯುತ್ತಿದ್ದೇವೆ, ಓದುತ್ತಿದ್ದೇವೆ, ಕನಸು ಕಾಣುತ್ತಿದ್ದೇವೆ. ಈ ಎಲ್ಲದರ ಹಿಂದೆ ಅಜ್ಜ ಅಜ್ಜಿಗಳ ಅಪ್ರಮಿತ ತ್ಯಾಗ, ಆಶೀರ್ವಾದ ಮತ್ತು ಪ್ರೇರಣೆ ಇದೆ. ಅವರ ಜೀವನವೇ ನಮ್ಮೆಲ್ಲರಿಗೂ ಜೀವಂತ ಪಾಠ ಪುಸ್ತಕ. ಆದರೆ ಇಂದಿನ ಯುಗದಲ್ಲಿ ನಾವು ಮೊಬೈಲ್ಗಳಲ್ಲಿ, ತಂತ್ರಜ್ಞಾನದಲ್ಲಿ ಮುಳುಗಿ ಹೋಗಿ ಅವರೊಂದಿಗಿನ ಮಾತುಗಳನ್ನು, ಅವರ ಕಥೆಗಳನ್ನು, ಅವರ ನಗುಗಳನ್ನು ಮರೆತೇ ಬಿಟ್ಟಿದ್ದೇವೆ. ಆದರೆ ನಿಜವಾದ ಸಂತೋಷ ಅವರೊಂದಿಗೆ ಕಳೆಯುವ ಕ್ಷಣಗಳು. ಆದ್ದರಿಂದ ಇಂದಿನ ಈ ದಿನದ ಸಂದೇಶ, ನಮ್ಮ ಅಜ್ಜ ಅಜ್ಜಿಗಳೊಂದಿಗೆ ಸಮಯ ಕಳೆಯೋಣ, ಅವರ ಅನುಭವಗಳನ್ನು ಕೇಳೋಣ, ಅವರ ಹೃದಯ ಟೋಕನ್ ನಂಬರ್ಸ್ ಒಂದು ಮಗುವಿನ ಸಹಾಯದಿಂದ ಎತ್ತಿಸ್ತೀವಿ. ಈ ಟೋಕನ್ ನಂಬರ್ ಅಲ್ಲಿ 5 ಚೀಟಿಗಳು ಎತ್ತುತ್ತೀವಿ. ಯಾರ್ಯಾರದು 5 ಮಂದಿ ಚೀಟಿ ಬರುತ್ತಲ್ಲ ಅವ್ರು ಫಸ್ಟ್ ರೌಂಡಿಗೆ ಬಂದು ಆಟ ಆಡ್ಬೇಕು. ಈ ತರ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅಂತ ಈ ಟೋಕನ್ ತರದ್ದು ಗೇಮ್ಸ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾರು ನಿರಾಶೆ ಆಗಬಾರ್ದು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಆಟ ಆಡಿ ಇವತ್ತಿನ ದಿನ ಎಂಜಾಯ್ ಮಾಡ್ಬೇಕಂತ ಎಲ್ರಿಗೂ ವಿನಂತಿಸ್ತೀನಿ. ಸ್ಟೇಜ್ ಬಿಡ್ಬಾ ಕಮ್ಮಿ. ಮೊದಲನೇ ಆಟ ಈಗ ನಾವು ಟೋಕನ್ ಸಂಖ್ಯೆಯನ್ನು ಕೊಡ್ತೀವಿ. ಆ ಟೋಕನ್ ಸಂಖ್ಯೆಯಲ್ಲಿ ಯಾವ ನಂಬರ್ ಬರುತ್ತೆ ಆ ನಂಬರ್ದ ಅಜ್ಜ ಅಜ್ಜಿಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಏರ್ಪಡಿಸಿರುವ ಒಂದು ಆಟದ ಸಜ್ಜಿಕೆಗಳಿವೆ. ಆ ಸಜ್ಜಿಕೆಯಲ್ಲಿ ನಿಂತು ಆಟವನ್ನು ಪ್ರದರ್ಶಿಸಬೇಕಾಗಿ ವಿನಂತಿಸುತ್ತೇವೆ. ಮೊದಲನೇ ಟೋಕನ್ ನಂಬರ್ 25. ಮೊದಲನೇ ಟೋಕನ್ ನಂಬರ್ 25 ಅವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಟೋಕನ್ ನಂಬರ್ 25 11. ಎರಡನೇ ಟೋಕನ್ ಸಂಖ್ಯೆ 11. ಮೂರನೇ ಟೋಕನ್ ಸಂಖ್ಯೆ 7. ಮೂರನೇ ಟೋಕನ್ ಸಂಖ್ಯೆ 7. ಹಾಗೂ ನಾಲ್ಕನೇ ಟೋಕನ್ ಸಂಖ್ಯೆ 10. ನಾಲ್ಕನೇ ನಿಯಮಗಳು: ಕೈ ಮುಟ್ಟುತ್ತದೆ, ಬಾಯಿಂದ ಗ್ಲಾಸ್ ಊದ್ಬೇಕು.
ಎಲ್ಲರಿಗೂ ಶುಭ ಮುಂಜಾನೆ. ಪ್ರಥಮವಾಗಿ ಏನಾಗ್ತಾರೆ ಅದಕ್ಕಿಂತ ಕಡಿಮೆ ತೆಗೆದುಕೊಂಡು ಎರಡನೇ ಸ್ಥಾನವನ್ನು ಪಡೆದುಕೊಳ್ತಾರೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಆಟಗಾರರನ್ನು ಹೊರತುಪಡಿಸಬೇಕಾಗಿ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಸರ್ ನೋಡಿ, ಈ ಆಟ ಆಡಬೇಕಾದ್ರೆ ಖುಷಿಯನ್ನ ಅದು ಕಪ್ ಸರ್ಕಲ್ಗೆ ಬರಬೇಕು. ಸರ್ಕಲ್ ನಲ್ಲಿ ಇರಬೇಕು. ಸರ್ಕಲ್ ಹೊರಗಡೆ ಹೋದ್ರೆ ಅದನ್ನ ಔಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಕೌಂಟ್ ಹಾಕೋಬಾರ್ದು. ಟೈಮ್ ಸ್ಟಾರ್ಟ್. ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯಂತ ಉತ್ಸಾಹದಿಂದ ಫೋಕಸ್ನಿಂದ ಮಮ್ಮಗಳು ಇರ್ಬಾರ್ದು, ಅಜ್ಜಿ ಇರ್ಬೇಕು. ಮಮ್ಮಗಳು ಇರ್ಬಾರ್ದು ದಯವಿಟ್ಟು. ಕೈ ಹಿಡಿಬಾರ್ದು ಪ್ರಿಯಾ. ವೆರಿ ಗುಡ್, ವೆರಿ ಗುಡ್ ಅಮ್ಮಾಜಿ. ಬೇಗ 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 ಬೇಗ. ಕಮ್ ಆನ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓ ಅಜ್ಜಿ ವೆರಿ ಗುಡ್ ಪ್ರಿಯಾ. ವೆರಿ ಗುಡ್. 5 ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸರ್ಕಲ್ನಾಗ ಇಡ್ರಿ, ಸರ್ಕಲ್ನಾಗ ಇಡ್ರಿ. 8 ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಜ್ಜಿಯವರು ಬರ್ತಿದ್ದಾರೆ ಸರ್. ಇಲ್ಲ ಮಗನಿಗೆ ಸಾಥ್ ಮಾಡಿದ್ದಾರೆ ಸರ್. ಈಗ ಅಷ್ಟೇ ಮಕ್ಕಳ ವಾರಸ ಮಾಡ್ತಾರೆ ಸರ್. ನೀವು ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಂಡ್ರೆ ಇನ್ನೂ ಬೇರೆ ಬರ್ತೀವಿ. ಯಾವಾಗಲೂ ಗಂಡಿ ನಿಂತು ಧೈರ್ಯ ಕೊಟ್ಟರೆ ಈಗ ಒಂದು ನೀವು ನಿಂತ್ರಿಗೆ ಯಾಕಂತಾಗತ್ತೀರಿ. ಸ್ವಲ್ಪ ವಿಡಿಯೋ ಮಾಡ್ತೀನಿ. ಟೋಕನ್ ಸಂಖ್ಯೆ 1. ಹಾಂ ಸರ್. ಟೋಕನ್ ಸಂಖ್ಯೆ 1 1 ಹಾಂ ಸ್ಟಾರ್ಟ್ ಆಗಿದೆ. ಬೇಗ ಬೇಗಮ್ಮ, ಬೇಗ ಇಟ್ಕೋಬೇಕು, ಬೇಗ ಇಟ್ಕೋಬೇಕು. ದಾದಾ ನೀವು ಹೆಲ್ಪ್ ಮಾಡ್ಬೇಕು ಇವ್ರಿಗೆ. ವೆರಿ ಗುಡ್, ವೆರಿ ಗುಡ್. ತೆಗೆದು ಫಾಸ್ಟ್ ಫಾಸ್ಟ್ ಫಾಸ್ಟ್. ಈ ಕಡೆ ತಗೊಂಡು ಈ ಬರ್ಬೇಕು, ಈ ಬರ್ಬೇಕು. ಅಲ್ಲಿ ಫಾಸ್ಟ್ 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 ಫಾಸ್ಟ್. ವೆರಿ ಗುಡ್, ವೆರಿ ಗುಡ್. ಎರಡು ತಪ್ಪಿದ್ರೆ ಒಂದೇ ಕೌಂಟ್ ಮಾಡ್ತೀವಿ. ಒಬ್ಬರು ಎಲ್ಲಿದ್ದಾಗ ಒಂದೇ ಕೌಂಟ್ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್ ಅಮ್ಮ. 4 4 4 ಇಲ್ಲ 4 20 ಸೆಕೆಂಡ್ಗಳಲ್ಲಿ ಯಾರು ಅತ್ಯುತ್ತಮವಾದ
ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಒಬ್ರು ಸಹಾಯ ಇದ್ರೆ ಮಾತ್ರ ವಿನ್ನರ್ ಆಗ್ಲಿಕ್ಕೆ ಸಾಧ್ಯ, ಯಶಸ್ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು ಸರ್, ಅಂತೇಳಿ ಯಶಸ್ವಿ ಪುರುಷರು ನಮ್ಮ ಮಹಿಳೆ ಇರ್ತಾರಂತ, ಇವತ್ತು ಯಶಸ್ವಿ ಮಹಿಳೆ ಅಂತ ಒಂದು ಪುರುಷರು ಬಂದಿದೆ. Fantastic. ಎಲ್ಲರೂ ಹೇಳಿ ಹೋಗ್ತಾರೆ ಸಹಕಾರ ಮಾಡಿದ್ರೆ ಸರ್. ಸೊ ಹೀಗಾಗಿ ಎರಡನೇ ಈಗ ಎರಡನೇ ಪಂದ್ಯ ಕಪಲ್ ಅಂತ ಹೇಳಿ, ಅಂದ್ರೆ ಇಬ್ಬರು ಜೋಡಿಯಾಗಿ ಗಂಡ ಹೆಂಡತಿ ಆಡ್ತಕ್ಕಂಥ ಆಟ. ಯಾರು ವಿನ್ನರ್ ಅಷ್ಟೇ ವಿನ್ನರ್ ಅಲ್ಲ, ಭಾಗಿಯಾದವರು ಕೂಡ ವಿನ್ನರ್ಸ್. ಎಲ್ಲರಿಗೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಕಪಲ್ಸ್ಗೆ ಕರಿತೀವಿ. ದಯವಿಟ್ಟು ಎಲ್ಲ ಮಕ್ಕಳು ಚೇರ್ಸ್ಕೊಂಡು ನೆಕ್ಸ್ಟ್ ಗೇಮ್ ಎಲ್ಲ ಮಕ್ಕಳು ದಯವಿಟ್ಟು ಚೇರ್ಸ್ಕೊಂಡು ಹೋಗ್ಬೇಕು. ಹಾ Fantastic words. ಕೆಳಗಡೆ ಬಿಟ್ಟು ಹೋದ್ರೆ ಕೌಂಟ್ ಆಗಲ್ಲ. ಅಲ್ಲಿಂದ ಅಲ್ಲಿ ಲಾಸ್ಟ್ ಎಂಡ್ಗೆ ಟಚ್ ಮಾಡಿದ ನಂತರ ಅಲ್ಲಿ ತಗೊಂಡು ಹೋಗ್ತಾರೆ. ನಿಮ್ಮ ಮೊಮ್ಮಕ್ಕಳಿಗೆ ಕೊಡ್ಬೇಕಲ್ಲಿ, ಅಲ್ಲಿ ಲಾಸ್ಟ್ ಮೊಮ್ಮಕ್ಕಳಿಗೆ ಕೊಡ್ತಿರ್ತೀವಿ, ಅವ್ರ ಹತ್ರ ಕೊಡ್ಬೇಕು, ಅವ್ರು ಕೌಂಟ್ ಮಾಡ್ತಾರೆ. ಖುಷಿ ಪಡ್ತಾರೆ. ಬಲೂನ್ ನಡುವಿನ ಪ್ರೀತಿ ಬಲೂನ್ ಲಾಸ್ಟ್ ಆಗುತ್ತೆ. ನೋಡಿ ಫಸ್ಟ್ ಬಲೂನ್ಸ್ ಎಲ್ಲ ಊದಿದಾಗ ಕೆಳಗಡೆ ಬಿದ್ದಿದ್ದಾನ ತಗೊಂಡು ಹೋಗಿ, ಕೆಳಗಡೆ ಬಿದ್ದಿದ್ದಾನ ಮತ್ತೆ ಅಲ್ಲಿ ಬಿಟ್ಟು ನೆಕ್ಸ್ಟ್ ಅಲ್ಲಿ ತಗೊಂಡು ಹೋಗಿ. ಸೊ ಎಲ್ಲರೂ ಹಿಮ್ಮುಖವಾಗಿ ಗಂಟಿಗೆ ಮಾಡಿಸ್ಕೊಬೇಕು. ಟೈಮ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಮಾಡಬೇಕು ಸರ್. ಸರ್ ಹಿಂದ್ಗಡೆ ಬೆನ್ ಹಿಂದ್ಗಡೆ ಸರ್. ಸರ್ ಕೈಯಿಂದ ಹೋಲ್ಡ್ ಮಾಡಂಗಿಲ್ಲ. ಸರ್ ಒಂಚೂರು ನಕ್ಬಿಡಿ ಈ ಕಡೆ ನೋಡಿ. ಸೊ 3 ನಿಮಿಷಗಳ ಕಾಲ ಸಮಯ, 3 ನಿಮಿಷದಲ್ಲಿ ಹೈಯೆಸ್ಟ್ ಚಾರ್ಜ್ ಅಂತಾರೆ. ಸರ್ ರೆಡಿ?
ಈಗ ನಿಮ್ಮ ಸಮಯ ಇದೀಗ ಪ್ರಾರಂಭಗೊಳ್ಳಲಿದೆ. ಸಮಯ ಪ್ರಾರಂಭ. ಸ್ಟಾರ್ಟ್. ಸರ್ ಅದೇನೇ ವಾಪಸ್ ತಗೊಂಡಿ ವಾಪಸ್ ತಗೊಂಡಿ. ಸರ್ ವಾಪಸ್ 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 ಹೋಗಿ. ಹೈಯೆಸ್ಟ್ ಸರ್ ಫಾಸ್ಟ್ ಫಾಸ್ಟ್. ಸರ್ ಬೆಳ್ಳಿ ಮುಡಿ ತಗೊಳ್ಳಿ. ಇರ್ಲಿ ಇರ್ಲಿ ಇರ್ಲಿ.
ಅಂಕಗಳ ಸಮಯವನ್ನು ತೋರಿಸ್ತಾರೆ, ಅವರು ಆಟದಲ್ಲಿ ಮಾಡ್ತಾರೆ. ಲೆಕ್ಕಾಚಾರ ಇದು 40 ಸೆಕೆಂಡ್ಸ್ ಇದೆ. ಇದು 40 ಸೆಕೆಂಡ್ಸ್ ಇದೆ. 40 ಸೆಕೆಂಡ್ಸ್ ಇದು ಗುಂಡೇರ ಸರ್, ಗುಂಡೇರ ಸರ್. ಈ ಸಂಖ್ಯೆಗಳ ಜೋಡಣೆ ಹಂತದಲ್ಲಿ 10 ಅತಿ ಹೆಚ್ಚು ನಂಬರ್ 6 10 ರೈಟ್ ಸೀಕ್ವೆನ್ಸ್ ಇಲ್ಲ ಅಂದ್ರೆ ಫಸ್ಟ್ ಪ್ರೈಸ್ ವಿನ್ನರ್ಸ್ ಪ್ರಣತಿ ಗ್ರ್ಯಾಂಡ್ ಪೇರೆಂಟ್ಸ್ ನೆಕ್ಸ್ಟ್ ಎಷ್ಟು ಬೇಕು, ಎಷ್ಟು ಮಗು, ಎಷ್ಟು ಪ್ರೀತಿ. ಬಿಡ್ಬೇಡ ಯಜಮಾನ್ರಿಗೆ ಹಾಗೆ ಮನೆಯ ಗಾಢದಲ್ಲಿ ಫೋನ್ಸ್ 60 ಫೋನ್ಸ್ ಕಂಡು ಹಂಗ ಫೋನ್ಸ್ ಕಂಡು ಬಂದ್ಬಿಡ್ತಾರೆ. ಸೂಪರ್ ಸೂಪರ್ ಅಮ್ಮ ಸೂಪರ್. ಲಾಸ್ಟ್ 5 ಸೆಕೆಂಡ್. 5 4 3 2 1. ಫುಲ್ ಸ್ಪೀಡ್ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಇದು ಕನೆಕ್ಷನ್. ಸೂಪರ್ ಸೂಪರ್ ಅಮ್ಮ ಸೂಪರ್ 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 ಸೂಪರ್. ನಿಮಗೆ ಹೇಳ್ತೇನೆ ನೋಡ್ರಿ, ಬೇಗ ಬೇಗ ಫಾಸ್ಟ್. ವಯಸ್ಸು ಕೇವಲ ಅಕ್ಕಿ ಅಷ್ಟೇ ನಾವು ತಿಳಿಬೇಕಾಗ್ತದೆ. ಬರೀ ಮಣಿಗಳನ್ನು ಜೋಡಿಸ್ತಾ ಇಲ್ಲ, ಎಂಟೈರ್ ಯಾವ ರೀತಿ ಸಂಸಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದೇ ತರ ಮಣಿಗಳು ಎಷ್ಟು ಶುದ್ಧವಾಗಿ ಎಷ್ಟು ಶಿಸ್ತಿನಲ್ಲಿ ತಗೊಂಡು ಹೋಗ್ತಾ ಇದೆ ನೋಡಿ. ಲಾಸ್ಟ್ 10 ಸೆಕೆಂಡ್ ಸರ್. 10 9 8 7 6 5 4 3 2 1 ಸ್ಟಾಪ್. ಸಮಯ ಮುಗಿದಿದೆ, ಬಂದ್ ಮಾಡ್ಬೇಕು ದಯವಿಟ್ಟು. ಜೋರಾದ ಚಪ್ಪಾಳೆಯೊಂದಿಗೆ ಎರಡನೇದಾಗಿ ಸೆಕೆಂಡ್ ರ್ಯಾಂಕ್ ಸಾನ್ವಿ ಗ್ರ್ಯಾಂಡ್ ಪೇರೆಂಟ್ಸ್ 43. ವಾವ್ 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 ಸೂಪರ್. ಯಾವ ರೀತಿ ಸಂಸಾರವನ್ನು ಮಣಿಗಳ ತರ ಸೂಚಿಯಲ್ಲಿ ಇಟ್ಕೊಂಡಿದ್ರು ಅದೇ ತರ ಈ ಒಂದು ಮಣಿಗಳ ಆಟದ ಕೂಡ ವಿನ್ನರ್ ಆಗಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಒಂದು ಪಾರ್ಟಿಸಿಪೆಂಟ್ಸ್, ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ವಿನ್ನರ್ಸ್ ಆಲ್ಸೋ. ಥ್ಯಾಂಕ್ ಯು. ನೆಕ್ಸ್ಟ್ ಗೇಮ್ ಪ್ಲೀಸ್. ನೇರವಾಗಿ ಡೈರೆಕ್ಟ್ ಹಣೆ ಹಚ್ಚಿ. ಕೆಳಗೆ ಕೊಡ್ತೀವಿ, ಕೆಳಗೆ ಕೊಡ್ತೀವಿ.
खोल को देखने का ना ಬೇಗ ಬೇಗ ಕಣ್ಕಟ್ಟಿ ಬೇಕು ಸರ್ 30 ಸೆಕೆಂಡ್ ಇಸ್ ಎನಫ್ ಸರ್ ಅಷ್ಟು ಪೂರ ಎಂಟೈರ್ ಆಮೇಲೆ ಸರ್ नागन सर ಇಲ್ಲಿ ನೋಡಿ ಹೈಯೆಸ್ಟ್ ಯಾರು ಹಣೆಗೆ ಪ್ರತಿಯೊಬ್ಬರು ನೋಡಕ್ಕೆ ನೀವು ತಗೊಳ್ಳೋದ್ರ ಮೇಲೆ ಗೊತ್ತಾಗುತ್ತೆ ಕಾಣ್ತಾರೆ ಏನಿಲ್ಲ ಅಂತ ನಾವು ಪೊಲೀಸರು ಇಲ್ಲಿ ನೋಡ್ರಿ टाटा हाँ हाथ में टच कर हाँ He's taking measurement. Where is the face? अभी तो लगा इनको. ಹಾಂ ಒಂದಿನ ಹಚ್ಚಿ ಹೋಗ್ತಾರೆ 40 ವರ್ಷದಾಗ ಹಾಂ ಸೆಕೆಂಡ್ ನೀವೇ ಇದ್ದೀರಮ್ಮ ಸೆಕೆಂಡ್ ನಿಮ್ಗೆ ತಾತ ಕರ್ಕೊಬೇಡ್ರಿ ತಾತ ಮಾಡೇ ಜರ್ರಿ ಹತ್ತು 9 The winner of this match is grandparents of Kabir Singh. Wow,